ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು PRK ವ್ಲಾಗ್ಸ್. ಇಂದಿನ ಹೊಸ ವ್ಲಾಗ್ ಬಂದು ದಿಬ್ಗಿರಿ ಬೆಟ್ಟ. ಈ ದಿಬ್ಗಿರಿ ಬೆಟ್ಟ ಬಂದು ನಮಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಗೆ ಸೇರಿದೆ. ಆ್ಯಂಡ್ ಕಾರಳ್ಳಿ ಅಂತ ಒಂದು ಹಳ್ಳಿ ಒಳಗಡೆ ಬರುತ್ತೆ. ಸೊ ಈ ಕಾರಳ್ಳಿಗೆ ಹೇಗೆ ಹೋಗ್ಬೋದು ಅಂದರೆ, ನಂದಿ ಹಿಲ್ಸಿಗೆ ಹೋಗ್ತಾ ಆನ್ ದಿ ವೇಯಲ್ಲಿ ನಿಮಗೆ ಕಾರಳ್ಳಿ ಅನ್ನೋ ಊರು ಸಿಗುತ್ತೆ. ಸೊ ಆ ಕಾರಳ್ಳಿಯಲ್ಲಿ ಲೆಫ್ಟಿಗೆ ಹೋದರೆ, ಒಳಗಡೆಗೆ ಹೋದರೆ ನಿಮಗೆ ಈ ದಿಬ್ಗಿರಿ ಬೆಟ್ಟಕ್ಕೆ ದಾರಿ ಸಿಗುತ್ತೆ. ಅಂದರೆ ಹೇಗೆ ಅಂದರೆ, ಲೈಕ್ ಇಲ್ಲಿ ಆಲ್ಮೋಸ್ಟ್ ದಿಬ್ಗಿರಿ ಬೆಟ್ಟಕ್ಕೆ ನೀವು ಕಾರಳ್ಳಿಯಿಂದ 1.5 ಕಿಲೋಮೀಟರ್ ಆರ್ 2 ಕಿಲೋಮೀಟರ್ ಒಳಗಡೆ ಹೋಗಬೇಕಾಗತ್ತೆ. ಅಲ್ಲಿಗೆ ಹೋದರೆ ನಿಮಗೆ ಒಂದು BSF ಕ್ಯಾಂಪ್ ಇದೆ, ಅಂದರೆ ಮಿಲ್ಟ್ರಿ ಕ್ಯಾಂಪ್ ಇದೆ. ಆ ಮಿಲ್ಟ್ರಿ ಕ್ಯಾಂಪಲ್ಲಿ ನೀವು ಪರ್ಮಿಷನ್ ತೊಗೊಂಡು ಫರ್ದರು ನೀವು ಒಳಗಡೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ಲೈಕ್ ಕಾರಳ್ಳಿಯಿಂದ ಮಿಲ್ಟ್ರಿ ಕ್ಯಾಂಪ್ ತನಕ, ಅಂದರೆ ಬೆಟ್ಟದ ಬುಡ ಏನಿದೆ ಅಲ್ಲಿ ತನಕ ನಿಮಗೆ ಅಪ್ರಾಕ್ಸಿಮೇಟಾಗಿ 1.5 or 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿ ಪರ್ಮಿಷನ್ ತೊಗೊಂಡು ನೀವು ಒಳಗಡೆಗೆ ಹೋದರೆ ಸೊ ಬೆಟ್ಟ ಹತ್ತೋದಕ್ಕೆ ನಿಮಗೆ ದಾರಿ ಸಿಗುತ್ತೆ. ಸೊ ಬೆಟ್ಟ ಹತ್ತೋದು ಒಂದು ಹೇಗೆ ಅಂದರೆ ತುಂಬ ಕಷ್ಟ ಏನಿಲ್ಲ. ಸೊ ನಾರ್ಮಲಾಗಿದೆ, ಸ್ವಲ್ಪ ಮೆಟ್ಲುಗಳಿದೆ, ಸ್ವಲ್ಪ ರೋಡ್ ಇದೆ. ಸೊ ಆ ಥರ ಏನಂತ ತುಂಬ ಕಷ್ಟದ ಏನಿಲ್ಲ. ಸೊ ನಾರ್ಮಲಾಗಿ ಹತ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಆ್ಯಕ್ಚುಲಾಗಿ ಈ ಬೆಟ್ಟಕ್ಕೆ ರೋಡು ಸಹ ಮಾಡ್ತಾ ಇದ್ದಾರೆ. ಅದು ಆಗೋದಕ್ಕೆ ಇನ್ನೂ 1 year ಆಗುತ್ತೆ. ಸೊ ಅಲ್ಲಿ ತನಕ ಏನಂದರೆ, ಲೈಕ್ ರೋಡ್ ಆದರೂ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇರುತ್ತೆ. ನೀವು ಟ್ರೆಕ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಇನ್ ಕೇಸ್ ನೀವು ಅರ್ಲಿ ಮಾರ್ನಿಂಗ್ ಏನಾರ ನಂದಿ ಹಿಲ್ಸ್ಗೆ ಹೋಗಿ ಸನ್ರೈಸ್ ನೋಡ್ತಾ ಇದ್ದೀರಾ ಅಂದರೆ, ಸನ್ರೈಸ್ ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಬರ್ತಾ ದಿಬ್ಗಿರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮೇಲೆ ಶಿವನ ದೇವಸ್ಥಾನ ಇದೆ, ಶಿವನ ದರ್ಶನ ಮಾಡಿಕೊಂಡು ಸೊ ವಾಪಸ್ ನಿಮ್ಮ ಊರಿಗೆ ಹೋಗ್ಬೋದು. ಇಲ್ಲಿ ಏನಂದರೆ, ಆ್ಯಕ್ಚುಲಾಗಿ ದಿಬ್ಗಿರಿ ಬೆಟ್ಟ ಬಂದು ಆಲ್ಮೋಸ್ಟ್ ಕವರ್ ಆಗಿರೋದು ಬಂದು ಮಿಲ್ಟ್ರಿ ಬೇಸ್ಡಲ್ಲಿ, ಅಂದರೆ ಮಿಲ್ಟ್ರಿ ಟ್ರೈನಿಂಗ್ ಸೆಂಟರಿಂದ ಕವರ್ ಆಗಿದೆ. ಸೊ ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ, ಜನಗಳು ಹೇಳ್ತಾರೆ ತುಂಬ ಕಾಡು ಪ್ರಾಣಿಗಳು ಕಾಣಬಹುದು ಅಂತ. ಬಟ್ ಇಲ್ಲಿ ತನಕ ಯಾರಿಗೂ ಕಾಣಿಸಿಲ್ಲ. ಆ್ಯಂಡ್ ಇಲ್ಲಿ ಇರೋಕ್ಕೂ ಚಾನ್ಸ್ ಇಲ್ಲ. ಯಾಕೆ ಅಂದರೆ, ಮಿಲ್ಟ್ರಿಯಲ್ಲಿ ಶೂಟಿಂಗ್ ಅದು ಇದು ಎಲ್ಲ ನಾರ್ಮಲಾಗಿ ಪ್ರಾಕ್ಟೀಸ್ ನಡೀತಾ ಇರೋದ್ರಿಂದ ಸೊ ಆ ಸೌಂಡಿಗೆ ಯಾವುದೇ ಥರ ಪ್ರಾಣಿಗಳು ಇರೋಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಆ್ಯಂಡ್ ದೇವಸ್ಥಾನದ ಇತಿಹಾಸಕ್ಕೆ ಬಂದರೆ, ಇದು ಚೋಳರ ಕಾಲದಲ್ಲಿ ನಿರ್ಮಿಸಿರೋ ದೇವಸ್ಥಾನ ಆಗಿದೆ. ಆ್ಯಂಡ್ ಈ ದೇವಸ್ಥಾನಕ್ಕೆ ಬೆಂಗಳೂರಿಂದ ಒಂದು ಅಪ್ರಾಕ್ಸಿಮೇಟಾಗಿ 50 ಕಿಲೋಮೀಟರ್ ಆಗುತ್ತೆ. ಸೊ ಇದೇನಂದರೆ ಆನ್ ದಿ ವೇ ಟು ನಂದಿ ಹಿಲ್ಸ್ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ನಂದಿ ಹಿಲ್ಸಿಗೆ ಹೋಗುವಾಗ ನಿಮಗೆ ಫಸ್ಟ್ ಈ ದೇವಸ್ಥಾನ ಸಿಗುತ್ತೆ. ಸೊ ನೀವು ಫಸ್ಟ್ ನಂದಿ ಹಿಲ್ಸಿಗೆ ಹೋಗಿ ಆಮೇಲೆ ಇಲ್ಲಿಗೆ ಹೋಗ್ತೀನಿ ಅಂದರೂ ಹೋಗ್ಬೋದು. ರಿಟರ್ನ್ ಬರ್ತಾ ನಿಮಗೆ ನಂದಿ ಹಿಲ್ಸಿಂದ ರಿಟರ್ನ್ ಬರ್ತಾ ನಿಮಗೆ ದಿಬ್ಗಿರಿ ಬೆಟ್ಟ ಕಾಣಿಸುತ್ತೆ. ಸೊ ಇದೇನಂದರೆ ಮೇಯ್ನಾಗಿ ಕಾರಳ್ಳಿ ಅಂತ ಹಳ್ಳಿ ಒಳಗಡೆ ಇದೆ. ಆ್ಯಂಡ್ ನೀವೇನಾದರೂ ಓನ್ ವೆಹಿಕಲಲ್ಲಿ ಬರ್ತಾ ಇದ್ದೀರಾ ಅಂದರೆ, ಟೆಂಪಲ್ ಬುಡದ ತನಕ ನೀವು ಗಾಡಿನ ತೊಗೊಂಡು ಹೋಗ್ಬೋದು. ಅದೇ ಏನಾದರೂ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿ ಬರ್ತೀರಾ ಅಂದರೆ, ನಿಮಗೆ ಬಸ್ ಫೆಸಿಲಿಟೀಸ್ ಸ್ಟಿಲ್ ಕಾರಳ್ಳಿ ತನಕ ಮಾತ್ರ ಇದೆ. ಕಾರಳ್ಳಿಯಿಂದ ಮುಂದಕ್ಕೆ ಅಂದರೆ ನೀವು ನಡ್ಕೊಂಡೇ ಬರಬೇಕಾಗತ್ತೆ, ಇಲ್ಲಾಂದರೆ ಯಾವುದಾದ್ರೂ ಆಟೋ ಮಾಡ್ಕೊಬರ್ಬೇಕಾಗತ್ತೆ. ಸೊ ಬೆಟರ್, ನನ್ನ ಸಜೆಷನ್ ಏನಂದರೆ ಓನ್ ವೆಹಿಕಲಲ್ಲಿ ಬಂದರೆ ಬೆಟರ್ ಅನಿಸುತ್ತೆ. ಈ ದೇವಸ್ಥಾನ ಬಂದು 1000 ವರ್ಷದ ಹಳೆ ಇತಿಹಾಸ ಇರೋ ದೇವಸ್ಥಾನ ಆಗಿದೆ. ಆ್ಯಂಡ್ ಇದೇನಂದರೆ, ಮೆಟ್ಟಲು ಹತ್ಕೊಂಡು ಹೋಗಬೇಕು ನೀವು ದೇವಸ್ಥಾನಕ್ಕೆ. ಇಲ್ಲಾಂದರೆ ಲೈಕ್ ಸ್ವಲ್ಪ ಮೆಟ್ಟಲಿದೆ, ಇನ್ನು ಸ್ವಲ್ಪ ದಾರಿಗೆ ಅಂದರೆ ಸ್ವಲ್ಪ ಕಡ್ದಾಗೂ ಇದೆ. ಸೊ ಅಂಥ ಏನು ಕಷ್ಟದ ದಾರಿ ಏನಿಲ್ಲ, ಹೋಗ್ಬೋದು ಸುಲಭವಾಗಿ. ಆ್ಯಂಡ್ ಇನ್ನೊಂದು ಏನಂದರೆ, ಲೈಕ್ ಫಸ್ಟ್ ನಮಗೆ ಬೆಟ್ಟ ಹತ್ತುತ್ತಾ ಇದ್ದಾಗ ಸ್ವಲ್ಪ ಮೆಟ್ಲುಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಫಸ್ಟ್ ಸಿಗೋದೆ ಹನುಮಂತನ ದೇವಸ್ಥಾನ. ಅಲ್ಲಿ ಹನುಮಂತನಿಗೆ ಕೈ ಮುಗಿದು ದರ್ಶನ ಮಾಡಿಕೊಂಡು ಇನ್ನೊಂಚೂರು ಮುಂದಕ್ಕೆ ಹೋದರೆ ಅಲ್ಲಿಂದ ನಿಮಗೊಂದು ವ್ಯೂ ಕಾಣುತ್ತೆ. ಆ ವ್ಯೂ ತುಂಬ ಚೆನ್ನಾಗಿದೆ, ಬೆಟ್ಟ ಹತ್ತುತ್ತಾ ವ್ಯೂ. ಆ್ಯಂಡ್ ಇನ್ನೂ ಬೆಟ್ಟ ಕಂಪ್ಲೀಟಾಗಿ ಒಂದು ಹಾಫ್ ಬೆಟ್ಟ ಹತ್ತುತ್ತಾ ಇದ್ದೀರಾ ಅಂದರೆ, ಅಲ್ಲಿಂದ ನಿಮಗೆ ಸುತ್ತಲೂ ನೋಡೋದಕ್ಕೆ ಬೆಟ್ಟಗಳು ಆ್ಯಂಡ್ ಬರೀ ಲೈಕ್ ಮಿಲ್ಟ್ರಿ ಕ್ಯಾಂಪ್ ಇದೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಂದು ಸತಿ ನೀವು ಬೆಟ್ಟ ಹತ್ತಿದಾಗ ಗೊತ್ತಾಗುತ್ತೆ ಅದ್ರ ವ್ಯೂ ಹೆಂಗಿದೆ ಅಂತ. ಆ್ಯಂಡ್ ಈ ಬೆಟ್ಟ ಒಂದು 5 ಗಿರಿ ಸರಣಿಗಳ ಬೆಟ್ಟ ಆಗಿದೆ. ಅಂದರೆ ಏನಂದರೆ, ಸುತ್ತಲೂ ನಿಮಗೆ 5 ಬೆಟ್ಟಗಳು ಕಾಣುತ್ತೆ. 5 ಬೆಟ್ಟಗಳಲ್ಲಿ ಇದು ಒಂದು ಬೆಟ್ಟ ಆಗಿದೆ. ಅದು ಯಾವ್ಯಾವ ಬೆಟ್ಟ ಅಂದರೆ, ಒಂದು ನಂದಿಗಿರಿ, ಇನ್ನೊಂದು ಸ್ಕಂದಗಿರಿ, ಇನ್ನೊಂದು ದಿಬ್ಬಗಿರಿ, ಇನ್ನೊಂದು ಬ್ರಹ್ಮಗಿರಿ, ಇನ್ನೊಂದು ಚನ್ನಗಿರಿ. ಅಟ್ ಪ್ರೆಸೆಂಟ್ 2 ಪಾಪ್ಯುಲರ್ ಆಗಿರೋ ಬೆಟ್ಟಗಳಂದರೆ ನಂದಿಗಿರಿ ಮತ್ತು ಸ್ಕಂದಗಿರಿ. ಈಗ ಜನಗಳಲ್ಲೆಲ್ಲ ಏನಂದರೆ, ಲೈಕ್ ಸನ್ರೈಸ್ ನೋಡಬೇಕಂದ್ರೆ ಎಲ್ರಿಗೂ ನೆನಪಾಗದೆ ನಂದಿ ಹಿಲ್ಸು ಬಿಟ್ಟರೆ ಸ್ಕಂದಗಿರಿ. ಇಲ್ಲಿ ಇನ್ನೊಂದು ಏನಂದರೆ, ಆ್ಯಕ್ಚುಲಿ ಈ ಸರಣಿ ಬೆಟ್ಟಗಳಲ್ಲಿ ದಿಬ್ಬಗಿರಿ ಅನ್ನೋದು ಒಂದು ಬೆಟ್ಟ. ಇಲ್ಲಿ ಏನಂದರೆ ತುಂಬ ಚೆನ್ನಾಗಿದೆ ಈ ಬೆಟ್ಟ ಹತ್ತೋದಕ್ಕೂ. ಆ್ಯಂಡ್ ಮೇಲೆ ಹೋದರೆ ನಿಮಗೆ ವ್ಯೂ ಪಾಯಿಂಟ್ ಇದೆ. ಫಸ್ಟ್ ಅಂದರೆ ಲೈಕ್ ಏನಂದರೆ, ಫಸ್ಟ್ ನೀವು ಬೆಟ್ಟ ಹತ್ತಿದ ತಕ್ಷಣ ಒಂದು ದೇವಸ್ಥಾನ ಸಿಗುತ್ತೆ. ಅಲ್ಲಿ ದಿಬ್ಗಿರೀಶ್ವರ ಸ್ವಾಮಿ ಇದೆ, ಆ್ಯಂಡ್ ಗಣೇಶ ಇದೆ, ಆ್ಯಂಡ್ ವೀರಭದ್ರ ಸ್ವಾಮಿ ಇದೆ, ಪಾರ್ವತ ತಾಯಿ ಇದೆ. ಸೊ ಈ ದೇವರುಗಳ ದರ್ಶನ ಮಾಡಿಕೊಂಡು ಅಲ್ಲಿ ಹಾಗೆ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ಪ್ರಕಾರ ಏನಂದರೆ, ಲೈಕ್ ಪುರಾತನವಾಗಿ ಕಲ್ಯಾಣಿಗೆ ಒಂದು ಲೈಕ್ ಮಹಿಮೆ ಇದೆ.
ಆ ಕಲ್ಯಾಣಿ ನೀರಲ್ಲಿ ಸ್ನಾನ ಮಾಡಿ ಇದು ದಿಬ್ಬಿಗಿರಿ ಈಶ್ವರನಿಗೆ ಹರಕೆ ಮಾಡಿಕೊಂಡ್ರೆ ಯಾರಾದರೂ ಏನಾದರೂ ಕೆಲಸ ಮಾಡಬೇಕು ಅಂದರೆ ಆ ಕೆಲಸ ನೆರವೇರುತ್ತೆ. ಆ ಕೆಲಸ ನೆರವೇರಿದ್ಮೇಲೆ ಬಂದು ನೀವೇನಂತ ಹರಕೆ ಮಾಡ್ಕೊಂಡಿರ್ತೀರೋ ಅದನ್ನ ಪೂರೈಸ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಈ ದೇವಸ್ಥಾನ ಬಿಟ್ಟು ಇನ್ನೊಂಚೂರು ಮುಂದೆ ಹೋದರೆ ಗುಹೆ ಒಳಗಡೆ ಒಂದು ಲಿಂಗ ಇದೆ. ಆ ಲಿಂಗದ ದರ್ಶನ ಮಾಡಿಕೊಂಡು ನೀವು ಫರ್ದರು ಹಾಗೆ ಮುಂದೆ ಕಂಟಿನ್ಯೂ ಮಾಡಿದ್ದೀರಾ ಅಂದರೆ ಬೆಟ್ಟ ಹತ್ತೋದನ್ನು ನಿಮಗೆ ಮೇಲೆ ಇನ್ನೂ ಒಂದು ದೇವಸ್ಥಾನ ಇದೆ. ಅಲ್ಲಿ ಏನಂದರೆ ನಿಮಗೆ ಅಪರೂಪಕ್ಕೆ ಬಿಳಿ ಶಿಲೆಯ ಲಿಂಗ ನೋಡೋದಕ್ಕೆ ಸಿಗುತ್ತೆ. ಆ ಥರದ್ರಲ್ಲಿ ಈ ದೇವಸ್ಥಾನದಲ್ಲಿ ನಿಮಗೆ ಬಿಳಿ ಶಿಲೆಯ ಲಿಂಗ ಕಾಣಕ್ಕೆ ಸಿಗುತ್ತೆ. ಸೊ ಅಲ್ಲಿ ಏನಂದರೆ ನಿಮಗೆ ಒಂದು ಶಿವನ ಮೂರ್ತಿ ಇದೆ ಆ್ಯಂಡ್ ಒಂದು ಪಾರ್ವತ ತಾಯಿ ಇದೆ. ಎರಡೂ ದೇವರುಗಳನ್ನ ನೋಡ್ತಾನೆ ಇರಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಈ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹಾಗೆ ಒಂಚೂರು ಸುತ್ತ ಕಣ್ಣಾಡ್ಸಿದ್ರೆ ತುಂಬ ಚೆನ್ನಾಗಿರೋ ವ್ಯೂ ಇದೆ. ಆ್ಯಂಡ್ ಆ ಪ್ಲೇಸ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ನೀವು ಒಂದು ಸತಿ ಅಲ್ಲಿ ಹೋದರೆ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ಹೋಗಿ ಬೆಟ್ಟನ ವಿಸಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಥರನೂ ಲೈಕ್ ಗಲೀಜು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಏನೇ ಇದ್ದರೂ ನೀವೇನೇ ಪ್ಲಾಸ್ಟಿಕ್ ತೊಗೊಂಡೋದ್ರೂ ವಾಪಸ್ ತೊಗೊಬನ್ನಿ. ಯಾವುದನ್ನು ಅಲ್ಲಿ ಹಾಕಿ ಇದು ಮಾಡಬೇಡಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು PRK ವ್ಲಾಗ್ಸ್.